ಪುಟ್ಟಿ ಅಪ್ಪಯ್ಯ ಎದ್ದೇಳ್ರಿ ಜಲ್ದಿ. ಸಾಯಂಕಾಲ 6:30 ಆಗಕ್ ಬಂದೈತೆ. ಕಸ ಗಿಸ ಗುಡಿಸಿ ಬಾಗ್ಲಿ ನೀರ್ ಹಾಕೊಂಡ್ ಎದ್ದೇಳ್ರಿ. ಐ ಅಜ್ಜಿ ಎದ್ದೇಳ ಅನ್ನತೈತೆ. ಬಾ ಪುಟ್ಟಿ ನಾವ್ ಆಟಾಡಕ್ ಹೋಗೋಣ. ಆಹಾ ರಾಜ್ಕುಮಾರ ಎಷ್ಟು ಬೇಗ ಕಿವಿ ನೆಟ್ಟಗ ಅದು. ನಾನು ಎದ್ದೇಳ ಅಂದಿದ್ ಕಸ ಗುಡಿಸಿ ಬಾಗ್ಲಿಕ್ ನೀರ್ ಹಾಕಕಪ್ಪಯ್ಯ. ನೀವು ಮತ್ ಪುಸ್ತಕ ಮುಚ್ಚಿಟ್ಟು ಎಲ್ಲಾದ್ರೂ ಆಟಾಡಕ್ ಹೋಗಿದ್ರಿ. ಈಗ ಅಪ್ಪ ಅಮ್ಮ ಬರ್ತಾರ ನೋಡ್, ಹೊಲಕ್ ಹೋಗಿದ್ರು, ಈಗ ಬರ್ತಾರ. ನಾಳೆಯಿಂದ ಪರೀಕ್ಷೆ ಇದಾವಂತೂ ಓದ್ಕೋರಿ. ಆಟ ಆಡಕ್ಕೆ 2 ತಿಂಗಳು ರಜೆ ಕೊಟ್ಟಿರ್ತಾರ, ಅವಾಗ ಆಟ ಆಡುವಂತ್ರಿ. ಏನು ವನ 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 ತಿರುಗುವಂತ್ರಿ. ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ. ಆ ಮರ ಹತ್ತು ಈ ಮರ ಹತ್ತು, ಆ ಕೆರೆಗೆ ಹೋಗು ಈ ಕೆರೆಗೆ ಹೋಗು, ಹುಡುಗರು ಸೇರ್ಕೊಂಡು ಅಡ್ಡಾಡಿದ್ದೆ. ಹೋಗಜ್ಜಿ ನಾವು ಇಲ್ಲ ಕುಂತು ಓದ್ಕೋತೀವಿ. ಇಲ್ಲ ಕುಂತು ಓದುವಂತ್ರಿ ಅಪ್ಪಯ್ಯ. ನಾನೇನು ಬೇಡ ಅನ್ನ ಹೇಳಿ ನಿಮ್ಗೆ. ಸಾಯಂಕಾಲ ಹೊತ್ಕ ಸಾದು ಗುಡಿಸಿ ದೀಪ ಹಚ್ಬೇಕು. ಅಷ್ಟರ ಮಠ ಇಲ್ಲಂದ್ರೆ ಇಲ್ಲ ಹೊರಗೆ ಆಟ ಆಡೋಗ್ರಿ. ಆಮೇಲೆ ಚಾಗಿಟ್ಟು ಕರಿತೀನಿ, ಚಾಗಿ ಕುಡ್ದು ಮತ್ತೆ ಬರ್ಕೊಂತ ಕುತ್ಕೊಳ್ಳುವಂತ್ರಿ. ಅಜ್ಜಿ ನಾನು ಕಸ ಗುಡಿಸ್ತೀನಿ. ಈಗ ಬೇಡ ಸರಿ ಪುಟ್ಟಿ, ಟೈಮ್ ಆಗೈತೆ. ಜಲ್ದಿ ಕಸ ಗುಡಿಸಿ ಹಿತ್ತಲ ಕಡೆಗೆ ಹೋಗಿ ಬರ್ಬೇಕು. ನಾನು ಇನ್ನು ಬೇಳೆ ಕುದಿಯಕ್ಕೆ ಇಟ್ಟೀನಿ. 1-2 ನುಗ್ಗೆಕಾಯಿ ಸಿಕ್ಕಿದ್ರೆ ಬೇಳೆ ಸಾರಿಗೆ ಒಗ್ಗರಣೆ ಕೊಡ್ತೀನಿ. ಆ ಪುಟ ಸಾರಿಗೆ ಏನೇನಿಲ್ಲ. ಇವರು ಹೊಲ ಕಡೆಗೆ ಹೋದವ್ರು ಈಗ ಬರ್ತಾರೇನ. ಎದ್ದೇಳ್ರಿ ಪುಟ್ಟಿ, ಈ ಚಾಪೆ ಮಡ್ಚಿಟ್ಟು ಒಳಗಿಟ್ಟು ಬಾವು. ಗುಂಡ ಪುಸ್ತಕ ಮುಚ್ಚೋದು. ಆಯ್ತಜ್ಜಿ. ಹರೇ ರಾಮಕೃಷ್ಣ. ಸಾಯಂಕಾಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿದ್ರನ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಕೈತಿ. ಹುಡುಗರು ಹೊರಗೆ ಆಟ ಆಡಕ್ಕಾರ. ಚಾಗಿಟ್ಟು ಜಲ್ದಿ ಚಾ ಕುಡ್ದು ಹಿತ್ತಲ ಕಡೆಗೆ ಹೋಗ್ಬರ್ತೀನಿ ಅಂದ್ರೆ. ನುಗ್ಗೆಕಾಯಿ ಎಳೆವಿದು ಬಲ್ತಿದ್ದಾವೇನೋ. ಈಗ 1-2 ಸಿಕ್ಕಿದ್ರೆ ಸಾಕು. 1-2 ಹಾಕಿ ಸಾರು ಮಾಡಿದ್ರೆ ಅದು ಸಾರು ಆಕೈತೆ. ನಾಳೆಯಿಂದ ಮನೆ ಸ್ವಚ್ಛ ಮಾಡ್ಕೊಳ್ಳೋದಾಕೈತೆ. ಮತ್ತು ಆಗಲ್ಲ ಇವು. ನೋಡೋಣ ಜಲ್ದಿ ಸ್ವಚ್ಛ ಮಾಡ್ಕೊಂಡ್ರೆ ಇನ್ನೇನು ಹಬ್ಬ ಬಂದ ಬಿಡ್ತು. ಇವರು ಇನ್ನೂ ಬಂದಿಲ್ಲ, ಬರತಾರೇನೋ. ಹಂಗೆ ಮೇಲೆ ಧೂಳ ಕೊಡಿ, ಪಾತ್ರೆ ಸಾಮಾನು ತಿಕ್ಕಿಡ್ಬೇಕು. ಚೀಲ್ದಾಗ ಕಟ್ಟಿಟ್ಟಿರೋವು ಮೊನ್ನೆಯಿಂದ ಮಾಡೀವಿ ಶಿವರಾತ್ರಿ ಹಬ್ಬದಾಗ. ಅವೇನು ಧೂಳ ಆಗಿರಲ್ಲ. ನಿರ್ಮಾ ಪೌಡರ್ ಮಾಡ್ಕೊಂಡು ಒಂದು ಪುಟ್ಟಿ ಒಳಗೆ ಗಸ ತೊಳೆದು ಇಟ್ಟರೆ ಜಲ್ದಿ ಆಗ್ತಾವೆ. ಆಮೇಲೆ ಅವು ಕೌದಿ ಚಾದರು ಅವೆಲ್ಲ ನೋಡೋಣ. ಬೆಳಗ್ಗೆ ಜಲ್ದಿ ಎದ್ದು ತೊಟ್ಟಿ ಹತ್ರಕ್ಕೆ ತೊಗೊಂಡೋಗಿ ನಾನು ತೊಳ್ದಾಕ್ ಬರ್ತೀನಿ. ಆ ರಾಜುನು ಇರ್ತಾನೆ. ಎಲ್ಲ ಹಿಂದಿಂದು ಕೊಟ್ರೆ ಒಣಗಾಕ್ ಬರ್ತೀವಿ. ಬಾರಪ್ಪ ಬಾ, ನಿನ್ನ ಕಾಯ್ತಿದ್ದೆ ನೋಡು. ಈಗ ಚಾ ಗಿಡಕ್ಕೆ ಹೋಗ್ತಿದ್ನಿ. ಇನ್ನೂ ಯಾಕೆ ಬಂದಿಲ್ಲ ಅನ್ಕೊಂಡು ನಾನು ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಏನು ನನ್ನ ದಾರಿ ಕಾಯ್ತಿದ್ದೆ? ಚಾ ಗಿಡೋಗಿ ಚಾ ಕುಡ್ದು ಜಲ್ದಿ ಹೋಗ್ತೀನಿ. ಇನ್ನೇನು ಆಗ ಬಿಡ್ತಪ್ಪ. ಜಲ್ದಿ ಹೋಗಿ ಒಲೆ ಹಚ್ಚಿ ಚಾಗಿಟ್ಬಿಡ್ತೀನಿ. ಚಾ ಕುಡ್ದು ಹೋಗುವಂತೀರು. ಮತ್ತು ನಿನಗೆ ಅಂಗಡಿ ಮುಂದೆ ಕುಂತು ಮಾತಾಡೋಕೆ ಟೈಮ್ ಆಗಿಬಿಡ್ತೈತೆ. ಅದಕ್ಕೆ ಹೋಗಿರ್ತೀನಿ. ಮತ್ತು ನಂಗೆ ಸಾರು ಅದು ಮಾಡ್ಬೇಕು. ಈಗ ರಾಜೀವ್ ಗಂಗಾ ಅವ್ರು ಬರ್ತಾರೆ. ಅಂಗಡಿ ಮುಂದೆ ಕುಂತು ಎಲ್ಲರೂ ಬಾಳ್ವಿವ ಮಾತಾಡೋರು ನೀವು. ಬೇಸಿಗೆಗಾಲ ಬಂತಂದ್ರೆ ಮುಗೀತು. ಹುಡುಗರಿಗೆ ಶಾಲೆ ರಜೆ ಕೊಟ್ಟಿರ್ತಾರಲ್ಲ, ಹಂಗೆ ನಿಮಗೂ ಹೊಲಕ್ಕೆ ರಜೆ ಇರ್ತೈತೆ. ಏನೋ ಹೊಲಕ್ಕೆ ಹೋಗಿ ದನ ಕರೆ ಒಳಗೆ ಒಂದು ಸ್ವಲ್ಪ ಮೇವು ಹಾಕೋದು, ನೀರು ಕುಡಿಸೋದು, ಬರೋದು, ಇಷ್ಟ ಕೆಲಸ. ಮತ್ತು ಏನೇನಿರಲ್ಲ. ಯುಗಾದಿ ಹಬ್ಬ ಬಂತು, ಮನೆಯೆಲ್ಲ ಸ್ವಚ್ಛ ಮಾಡಬೇಕಾಗ್ತೈತೆ. ಗಂಡಸಾಗಿ ಮೇಲತ್ತಿ ಹಂಚ್ತಿರು ಹಾಕೋದು. ಈಗ ಮಳೆಗಾಲ ಸ್ಟಾರ್ಟ್ ಆಕೈತೆ. ಮಂಗಗಳೆಲ್ಲ ಅಡ್ಡಾಡಿ ಓಡಾಡಿ ಎಷ್ಟು ಹಂಚು ಹೊಡೆದಿಟ್ಟಿದ್ದಾವೋ ಏನೋ ನೋಡಿ. ಗಂಡಸಾಗಿ ಇಷ್ಟು ಮಾಡೋಕ್ಕಾಗಲ್ಲ ನಿನಗೆ. ಮಾಡಬೇಕು. ಏನಾದರೂ ಹೇಳಿದ್ರನ ಮಾಡ್ಬೇಕೇನೆಲ್ಲ. ನಾನಂತರೂ ಹೇಳ್ತೀನಿ ನೋಡಪ್ಪ, ಈ ಸತಿ ನಾನು ಹತ್ತಲ್ಲ. ಕಾಲು ನೋವಾಗ್ಬಿಟ್ಟೈತೆ ನನಗೆ. ಏನಾದರೂ ಜಪ್ಪಾಯ ಅಂದರೂ ನನ್ನ ಮನೆ ಮೇಲೆ ಹತ್ತಲ್ಲ. ನಮ್ಮ ಹೆಣ್ಮಕ್ಳ ಕೆಲಸ ಏನೈತೆ ಅದನ್ನಷ್ಟು ಮಾಡ್ತೀನಿ ನಾನು. ಏನೇ ಉಳಿದಿರೋ ಕಸ ಕಡ್ಡಿ ಅವು ಮಾಡ್ಕೊಳ್ಳೋ ನಮ್ಮ ಕೆಲಸ. ನಿಮ್ಮವು ಕೌದಿ ಬೆಡ್ಶೀಟು ಅವು ಹಂಚು ಸರಿ ಮಾಡೋದು ನಿನ್ನ ಕೆಲಸ. ಈಗ ಹೇಳ್ತೀನಿ ನೋಡು. ಚಾಗಿಡ್ತೀನಿ, ಚಾ ಕುಡ್ದು ಹೋಗುವಂತೆ ಇರು. ಅಲ್ಲಲ್ಲೇ ಗಿರಿಜಿ, ನಂಗೂ ಸ್ವಲ್ಪ ಮಾತಾಡಕ್ ಬಿಡು. ಏನಾದರೂ ಹೇಳಕ್ ಬಂದಿರ್ತೀನಿ, ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ಒಟ 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 ಒದ್ರೋದು. ಏನು ಹೇಳು? ಏನಿಲ್ಲ, ಮೀನು ಬಂದಿದ್ವು, ಫ್ರೆಶ್ ಇದಾವೆ, ತಗೊಳ್ಳೋನೇನೆ. ಏನು ಮಾಡೋಣ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ನಿ. ನೀನು ನೋಡಿದ್ರೆ ಏನೋ ಸ್ವಚ್ಛ ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಿದ್ಯಾ. ಇರ್ಲಿ ತಗೋ, ಬ್ಯಾಡ ಅಂತ ಹೇಳಿ ಬರ್ತೀನಿ. ಇನ್ನೂ ಏನು ಸ್ವಚ್ಛ ಮಾಡೋದು ತೆಗ್ದಿಲ್ಲ. ಇವತ್ತು ತಂದಿದ್ದಿದ್ರೆ ಆಗೋದು ನೋಡು. ಪಾಪ ನನ್ನ ಮಗ ತಿಂತಿದ್ದೆ. ಬಂದಾಗಿಂದ ಮಟನ್ ಒಂದೇ ಆಗೈತೆ. ನನಗೇನು ಹೊತ್ತು ಬೇಳೆಗೆ ಹಾಕ್ಬಿಟ್ಟಿನಿ. ನಾನು ಕಂಡಾಪಟ್ಟಿ ಬೇಳೆ ಹಾಕಿ ಕುದಿಯಕ್ಕೆ ಇಟ್ಟೀನಿ. ಅವೆಲ್ಲ ಮತ್ತೆ ಏನು ಮಾಡಬೇಕು? 1-2 ನುಗ್ಗೆಕಾಯಿ ಸಿಕ್ಕಿದ್ರೆ ನುಗ್ಗೆಕಾಯಿ ಸಾರು ಮಾಡ್ತೀನಿ. ರಾತ್ರಿಗೆ 1 ಡಜನ್ ಮೊಟ್ಟೆ ತಂದುಬಿಡು. ಆಮ್ಲೆಟ್ ತೆಗೆದು ಮೊಟ್ಟೆ ಬೇಯಿಸಿದ್ರೆ ಆಕೈತೆ.
ಮೀನವನಿಗೆ ನಾಳೆ ನಾಡಿದ್ದು 1 kg 1-2 kg ಮೀನು ಕೊಡು ಅಂತೇಳಿ ಮೀನು ಸಾರು ಮಾಡಿ ಫ್ರೈ ಮಾಡಿದ್ರೆ ಆಕೈತೆ. ಮೀನಿಂದ ಒಂದು ಸಾರು ಮಾಡಿ ಆಮೇಲಿಂತ್ರ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ಳೋಣಂತ. ಹಿಡ್ಕೊಂಡ್ರೆ ಒಂದೇ ದಿನ ಆಗ್ಬಿಡ್ತೈತೆ. ಹುಡುಗರಿಗೆ ಪಾಪ ತಿನ್ನಕ್ಕೆ ರಸ್ಕು ಬಿಸ್ಕಿಟ್ ಏನೇನಿಲ್ಲ. ಸಿನ್ನಪ್ಪನ ಅಂಗಡಿಗೆ ಬ್ರೆಡ್ ಇಲ್ಲ ರಸ್ಕ್ ಇದ್ರೆ ತಗೊಂಡು ಹೋಗಿ ದುಡ್ಡು ಕೊಡ್ತೀನಿ. ನನ್ನ ಹತ್ರ ಒಂದು 50 ರೂಪಾಯಿ ಇರ್ಬೇಕು, ತಗೊಂಡ್ ಬರ್ತೀನಿ ತಗೋ ಹೋಗಿ. ಹುಡುಗರು ಅಲ್ಲಿ ಹೊರಗೆ ಆಟ ಆಡತ್ತಾರ, ಅವ್ರಿಗೆ ಕರ್ಕೊಂಡು ಹೋಗ್ಲಾ? ಅವ್ರಿಗೆ ಕರ್ಕೊಂಡು ಹೋಗ್ತೀವಿ. ಈಗ ಆಟ ಆಡತ್ತಾರ, ನೀನ ಹೋಗ್ಬಾ ಹೋಗ್. ಮತ್ತೆ ಅಲ್ಲಿ ಬಂದ್ರೆ ಅವು ಇವು ಕೇಳ್ತಾ ಇರ್ತಾರೆ. ಈ ಬೇಸಿಗೆ ಒಳಗೆ ಕುರುಕುರೆ ಪ್ಯಾಕೆಟ್ ಅವು ಇವು ಕೊಡಿಸ್ಬೇಡ ಅವ್ರಿಗೆ, ಹೊಟ್ಟೆ ಕೆಡ್ತೈತೆ. ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೆ ಏನೋ ಮೊದಲು. ಜಲ್ದಿ ಬಂದು ಇತ್ತಲ ಕಡೆಗೆ ಹೋಗಿ 1-2-3 ನುಗ್ಗೆಕಾಯಿ ಕಿತ್ಕೊಡು ನನಗೆ. ರಾಜು ಗಂಗಾ ಬರೋ ಮಟ್ಟ ಸಾರು ಮಾಡಿಟ್ರೆ ಆಮೇಲೆ ಬಂದು ಗಂಗಾ ಅನ್ನಕ್ಕೆ ಇಡ್ತಾಳೆ. ಹೋಗ್. ಆಯ್ತು ತಗೋಪ್ಪ, ಜಲ್ದಿ ಚಾಗಿಡು. ಈಗ ಹೋಗಿರ್ತೀನಿ. ಬ್ರೆಡ್ಡಿಗೆ ಎಷ್ಟು ತಗೋತಾರೆ ಅದು? ಬ್ರೆಡ್ಡಿಗೆ 40 ರೂಪಾಯಿ ತಗೊಂಡ್ರೆ ಬರ್ಬೇಕಾದ್ರೆ ಒಂದು 10 ರೂಪಾಯಿದವು ಎಲೆ ಅಡಿಕೆ ತಗೊಂಡು ಬಾ ನನಗೆ. ಬೆಳಗ್ಗೆಯಿಂದ ಒಂದೇ ಎಲೆ 4 ಅಡಿಕೆ ಇದು ಅವನ್ನ ಹಾಕೊಂತ ಕುಟು ಮಾಡ್ಕೊಂತ ಬನ್ನಿ ಇಷ್ಟೊತ್ತು. ಈಗ ಒಟ್ಟ ಊಟ ಹಾಕೊಳಕಿಲ್ಲ ಎಲೆ ಅಡಿಕೆ, ಈಗ ಹಾಕೋಬೇಕು. ತಗೊಂಡ್ ಬಾ ಒಂದು 10 ರೂಪಾಯಿದ ಎಲೆ ಅಡಿಕೆ. ಆಯ್ತು ತಗೋ, ತಗೊಂಡ್ ಬರ್ತೀನಿ. ಚಾಗಿಡು ಹೋಗಿ ನೀನು. ಜಲ್ದಿ ತಗೊಂಡ್ ಬಾ. ಮತ್ತೆ ಅತ್ಲಾಗ ಇದ್ಗಿದ್ದೆ ಪಾಪ ಹುಡುಗರು ಚಾ ಕುಡಿತಾರೆ. ಜಲ್ದಿ ಬಾ ಹೋಗ್. ಏನು ಗೊತ್ತೇನ್ರಿ ಫ್ರೆಂಡ್ಸ್, ಇವಳಿಗೆ ಹೋಗಿ ಬ್ರೆಡ್ ತರೋದು ಅರ್ಜೆಂಟ್ ಇಲ್ಲ. ಈಗ ಎಲೆ ಅಡಿಕೆ ಹಾಕೊಳ್ಳೋ ಚಟ ಬಂದೈತೆ, ಅದಕ್ಕೆ ಜಲ್ದಿ ಹೋಗ್ರಿ ಅನ್ನತ್ತಾಳ. ಆಯ್ತು ರೀ ಫ್ರೆಂಡ್ಸ್, ಮತ್ತೆ ಕೇಳಿಸ್ಕೊಂಡ್ರೆ ಅದು ಹೋಗತಿ. ಬರ್ತೀನಿ. ಜಲ್ದಿ ಚಾ ಕುಡ್ದೆ ನುಗ್ಗೆಕಾಯಿ ಸಾರು ಒಗ್ಗರಣೆ ಕೊಡ್ತೀನಿ. ಬೇಳೆನೂ ಚಂದ ಕುದ್ದಿದ್ದಾವ. ಸಾರು ಮಾಡಿಟ್ರೆ ಆಮೇಲಿಂದ ಅನ್ನ ಕಿಡಕ್ಕೆ ಬರ್ತೈತೆ. ಅಡುಗೆ ಮನೆ ನೋಡವ ಎಷ್ಟು ಚಂದ ಜೋಡಿಸಿದಾಳೆ ನನ್ನ ಸೊಸೆ. ಈಗ ಇವೆಲ್ಲ ತೆಗೆದಿಟ್ಟು ಮತ್ತು ಇನ್ನೊಮ್ಮೆ ಮಟ್ಟಿ ಬಳ್ದು ಎಲ್ಲ ಮಾಡ್ಬೇಕಂದ್ರೆ ಕುತ್ತಿಗೆಗೆ ಬರತೈತೆ. ಏನು ಮಾಡೋದು? ಇಡಬೇಡ ಅಂತ ಹೇಳಿದ್ನೆ ಅವತ್ತು ಈ ಹುಡುಗಿಗೆ, ಕೇಳಿಲ್ಲ ಮಾತು. ಎಲ್ಲ ಜೋಡಿಸಿಟ್ಟಿದ್ದಾಳೆ. ಎಷ್ಟು ಚಂದ ಕಾಣತೈತೆ, ಧೂಳಿಲ್ಲ ಪಾಳಿಲ್ಲ. ನೋಡೋದು ಹಂಗೆ ಮೇಲೆ ತೊಳೆದಿಟ್ರೆ ಆಗೋದು. ಮತ್ತೆ ಎಲ್ಲ 1-2 ಒಳಗೆ ತಿನ್ನಕ್ಕೆ ಇಡೀ ಮನೆ ತುಂಬ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ತಿರುಗಿ ದಿನ ಕರಿ ಮಾಡೋದು. ಏನು ಮಾಡ್ದಂಗಾಯ್ತು? ಪುಟ್ಟಿ ಗುಂಡ ಎಲ್ಲಿದ್ದಾರೆ ಇವರು? ಪುಟ್ಟಿ ಗುಂಡ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದಾರ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ ಫ್ರೆಂಡ್ಸ್. ದಯವಿಟ್ಟು ಕ್ಷಮಿಸ್ರಿ, ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ರಿ ನನಗೆ. ಹಬ್ಬದ ಬ್ಲೌಸ್ ಸೀರೆ ಹೊಲ್ಸಕ್ಕೆ ಹಾಕಕ್ಕೆ ಹೋಗಿದ್ವಿ ರೀ. ಅಲ್ಲಿಂದ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ರೀ. ಅದಕ್ಕೆ ನಂಗೆ ಟೈಮ್ ಆಗಲಿಲ್ಲ, ವಿಡಿಯೋ ಎಡಿಟ್ ಮಾಡಲಿಲ್ಲ ರೀ. ಇವತ್ತು ಮಾಡತ್ತೀನಿ ನೋಡ್ರಿ. ಈಗ ಚಾಗಿಟ್ಟಿನಿ, ಬೇಳೆ ಕುದಿಸಿಟ್ಟಿನಿ. ನಮ್ಮ ಮನೆಯವ್ರು ಬಂದು ಅಂಗಡಿಯಿಂದ ಬಂದು ನುಗ್ಗೆಕಾಯಿ ಕಿತ್ಕೊಟ್ರೆ ನುಗ್ಗೆಕಾಯಿ ಸಾರು ಒಗ್ಗರಣೆ ಕೊಡ್ತೀನಿ. ನೋಡ್ರಿ, ಇದು ಅಡುಗೆ ಮನೆ ಇಷ್ಟು ಚಂದ ಐತೆ. ಈಗ ಇದು ಎಲ್ಲ ಕಡೆಗೆ ತೆಗೆದು ಮತ್ತೆ ಇನ್ನೊಮ್ಮೆ ಎಲ್ಲ ಮಟ್ಟಿ ಬಳ್ದು ಕ್ಲೀನ್ ಮಾಡ್ಬೇಕಂತಂದ್ರೆ ಡಬಲ್ ಕೆಲಸ ಆಕೈತೆ. ನೋಡ್ಬೇಕು ಏನೇನು ಮಾಡೋದಕ್ಕೈತೆ. ಹಂಗೆ ಒಂದು ಸ್ವಲ್ಪ ನೀರಲ್ಲಿ ಅದ್ದಿ ಒರೆಸೋರ್ಸಿ ಇಟ್ಬಿಡೋದು. ಹಂಗೆ ಮಾಡೋದಲ್ರಿ. ಮತ್ತು ಮೊನ್ನೆ ಇನ್ನೂ ಕ್ಲೀನ್ ಮಾಡೀವಿ, ಅದೇ ಕೆಲಸ ಮಾಡಿದ್ರೆ ಹಿಂಗೆ ಹೇಳ್ರಿ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ನಮ್ಮ ಮನೆಯವ್ರು ಬಂದಂಗೆ ಆದ್ರೆ ಟೀ ಕುಡ್ದು ಆಮೇಲೆ ಸಿಗ್ತಾರೆ ನಿಮ್ಗೆ. ಗಿರ್ಜಿ ತಗೋ ಇದು. ಅಂಗಡಿಗೆ ಹೋಗಿ ಎಷ್ಟು ಜಲ್ದಿ ಬಂದೆ? ಅದು ಎಲ್ಲಡಿಕೆ ಎಲ್ಲೈತೆ? ಎಲೆ ಅಡಿಕೆ ಇಲ್ಲಲ್ಲೇ ಗಿರ್ಜಿ, ಖಾಲಿ ಆಗಿದಾವಂತ. ಹೌದಾ? ಅಯ್ಯಯ್ಯ, ಏನು ಮಾಡೋದು ಈಗ ನಾಳೆವರೆಗೂ? ಏನು ಮಾಡೋದಂದ್ರೆ ನಾನೇನು ಹೇಳಿ, ಈಗ ಹುಂಚೆ ಪಕ್ಕ ಇದಾವೆ ನೋಡು, ಹುಂಚೆ ಪಕ್ಕ ಒಲೆಗೆ ಹಾಕು, ಅವನ ಜಗ್ ತಿನ್ನು, ಏನಾಗಲ್ಲ. ಅವ ಅಡಿಕೆ ತಿಂದಂಗೆ ಆಗ್ತಾವ. ಏನು ಮುಂಚೆ ಪಕ್ಕ ತಿನ್ಬೇಕಾ? ನೀನ ಕುತ್ಕೊಂಡು ತಿನ್ಬಾ ಇಲ್ಲಿ. ನನಗೆ ಊರಲ್ಲಿ ಮಸ್ತ್ ಜನ ಇದ್ದಾರೆ ಎಲ್ಲಡಿಕೆ ಕೊಡೋರು. ಹೆಂಗೋದು ನಡೀತೈತೆ ಒಂದಿನ. ಸರೋಜ ಅವ್ರ ಅತ್ತೆ, ಸುಶೀಲಾ ಅವ್ರ ಅತ್ತೆ, ಯಾರ ಹತ್ರ ಬೇಕಿದ್ರೆ ಇಸ್ಕೊಂಡು ಬಂದು ತಿಂತೀನಿ ನಾನು. ಏನು ಗತಿನ ಇಲ್ಲ ಅನ್ನೋಂಗಿಲ್ಲ. ಹುಡುಗರು ಕರಿ ಹೋಗಿ ಟೀ ಕುಡಿತಾರೆ. ಈಗ ಗಂಗಾರಾಜು ಬಂದಿದ್ದಾರೆ ಆಗೋದು, ಎಲ್ಲರಿಗೂ ಒಂದೇ ಸಲ ಟೀ ಸೋಸ್ತಿದ್ನಿ. ಬಂದಂಗಾದ್ರು ನೋಡು, ಗಾಡಿ ಸೌಂಡ್ ಆಯ್ತು. ಅಪ್ಪ ಅಮ್ಮ ಅನ್ನತ್ತಾರ ನೋಡೋಗು. ಹ್ಞೂ ಲೇ, ಬಂದಂಗಾದ್ರು ಟೀ ಸೋಸ್ ಜಲ್ದಿ. ಮತ್ತೆ ಎಲ್ಲಡಿಕೆ ಇಲ್ಲ ಅಂದೆ? ಇದ್ದಿದ್ದಿಲ್ಲ ಗಿರ್ಜಿ. 10 ರೂಪಾಯಿದವ ಎಲೆ ಅಡಿಕೆ ಎಷ್ಟು ಬರ್ತಾವೆ ಹೇಳು? ಸೀನಾ ಪಾತ್ರಕ್ಕೆ 1-2 ಎಲೆ 3 ಅಡಿಕೆ ಇಸ್ಕೊಂಡು ಬಂದೀನಿ. ಪಾಪ ಮತ್ತೆ ತಿಂದಂಗಿದ್ರೆ ನಿನ್ಗೆ BP ಇರ್ತೈತೆ. ಅದಕ್ಕೆ ನಾನು ಪ್ರೀತಿಯಿಂದ ತೊಗೊಂಡು ಬಂದೀನಿ ತಗೋ.